ಬಾಗಲಕೋಟೆ ಜಿಲ್ಲೆಯಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ. ಹಣ ಕಟ್ತೇನೆ ಬಿಟ್ಬಿಡಿ ಅಂತ ಕೇಳಿದ್ರು ಕೂಡ ಕೇಳದೆ ನಿರಂತರವಾಗಿ ಕಿರುಕುಳ ಕೊಡಲಾಗ್ತಾ ಇದೆ. ಸ್ನಾನಕ್ಕೆ ಹೋದವರನ್ನು ಎಳೆದು ತಂದು ಹಣ ಕಟ್ಟುವಂತೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಬೈಕ್ನಲ್ಲಿ ಊರ ಬಳಿ ಕಾಲುವೆವರೆಗೂ ಕರೆದೊಯ್ದಿರುವಂಥ ದುರುಳರು. ಮನನೊಂದು ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದಂಥ ಮಹಿಳೆ. ಬಂಡಿಗಣಿ ನಿವಾಸಿ 51 ವರ್ಷದ ರಾಜೇಶ್ವರಿ ಮಾದರ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜನವರಿ 29ರಂದು ನಡೆದಂತ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಸ್ಪಂದನ ಮೈಕ್ರೋ ಫೈನಾನ್ಸ್ ವಿರುದ್ಧ ಕಿರುಕುಳದ ಆರೋಪ ಕೇಳಿಬರ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಹಾವಳಿ ಅತಿಯಾಗಿದೆ ಅಂತ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಚಿಂತನೆ ನಡೀತಾ ಇರೋದು, ಸಿದ್ಧತೆಗಳಾಗಿರೋದು. ನೋಡಿ, ಇದೆ ಈ ಎಲ್ಲವೂ ಕೂಡ ಸುಗ್ರೀವಾಜ್ಞೆಯಲ್ಲಿದೆ. ಬೇಕು ಅಂತ ಮನೆ ಹತ್ರ ಹೋಗೋದು, ಕಿರಿಕ್ ಮಾಡೋದು, ಮಾನ ಹರಾಜು ಮಾಡೋ ಕೆಲಸ ಮಾಡೋದು. ಸ್ನಾನಕ್ಕೆ ಹೋದವ್ರನ್ನು ಬಿಡದೆ ಕರ್ಕೊಂಡ್ಬಂದು ದುಡ್ಡು ಕಟ್ಟಿ ಅಂತ ಕೇಳ್ತಾರೆ ಅಂತಂದರೆ ಇನ್ನು ಇವರ ಮನಸ್ಥಿತಿ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಬೈಕಲ್ಲಿ ಎಳ್ಕೊಂಡು ಬೇರೆ ಹೋಗಿದ್ದಾರಂತೆ. ಇದೆಲ್ಲವನ್ನು ನೋಡಿ ಅಕ್ಕಪಕ್ಕ ಮನೆಯವ್ರು ಏನು ಅನ್ಕೊತಾರೋ, ಊರವ್ರು ಏನು ಅನ್ಕೊತಾರೋ, ನಮ್ಮ ಕೈಲಿ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಆತ್ಮಹತ್ಯೆಗೆ ಯತ್ನಿಸಿರುವಂಥ ಘಟನೆ ಬಾಗಲಕೋಟೆಯಲ್ಲಿ ನಡೆದಿರುವಂಥದ್ದು. ಮಹಿಳೆ ಈಗ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಸದ್ಯ ಅವರ ಆರೋಗ್ಯ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸೊ ಬಾಗಲಕೋಟೆಯ ಸಚಿವರುಗಳು, ಉಸ್ತುವಾರಿ ಸಚಿವರುಗಳು ಯಾರಿದ್ದಾರೆ, ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ, ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ಪ್ರತಿ ಜಿಲ್ಲೆಗಳಲ್ಲೂ, ಬೆಳಗಾವಿ ಆಯಿತು, ಮಂಡ್ಯ ಆಯಿತು, ಮೈಸೂರು ಆಯಿತು, ಈಗ ಬಾಗಲಕೋಟೆಯಲ್ಲಿ ಆಗ್ತಾ ಇದೆ. ಪ್ರತಿ ಜಿಲ್ಲೆಗಳಲ್ಲೂ ಈ ಥರದ್ದು ಒಂದಲ್ಲ ಒಂದು ಪ್ರಕರಣಗಳು ಬೆಳಕಿಗೆ ಬರ್ತಾನೇ ಇದೆ. ಸರ್ಕಾರ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೆ ತಯಾರಾಗಿದೆ ಅನ್ನುವಂಥದ್ದು ಗೊತ್ತಾದ ಮೇಲಂತೂ ಇನ್ನೂ ಅತಿಯಾದ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಡಿವಾಣ ಹಾಕಲೇಬೇಕು. ಹಣ ಕಟ್ತೀನಿ ಅಂತ ಕೇಳ್ಕೊಂಡ್ರು ಕೂಡ ಬಿಟ್ಟಿಲ್ವಂತೆ. ಸ್ನಾನಕ್ಕೆ ಹೋದವ್ರನ್ನ ಕರ್ಕೊಂಡು ಬಂದು ದುಡ್ಡು ಕಟ್ಟಿ ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ ಹಿಂಸೆ ಕೊಡಬಹುದು. ಸೊ ಆ ಕಾರಣಕ್ಕಾಗಿಯೇ ಇದೀಗ 5:30 ಮೇಲೆ ಮನೆ ಹತ್ರ ಹೋಗಂಗಿಲ್ಲ, ಸುಮ್ಮನೆ ಮನೆ ಹತ್ರ ಹೋಗಿ ಕಿರುಕುಳ ಮಾಡೋಂಗಿಲ್ಲ, ಕಟ್ಟಿ ಅಂತ ಬೆನ್ನು ಬೀಳಂಗಿಲ್ಲ. ಈ ಥರದ್ದೆಲ್ಲವನ್ನು ಕೂಡ ರೀಲ್ಸನ್ನು ತರೋದಕ್ಕೆ ಅಂತಲೇ ತಯಾರಿಗಳಾಗ್ತಾ ಇರೋದು. ಸದ್ಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಅತಿಯಾದ ಮಾತ್ರೆಯನ್ನು ಸೇವಿಸಿದ್ರಂತೆ. ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ 51 ವರ್ಷದ ರಾಜೇಶ್ವರಿ ಅನ್ನೋರು ಆತ್ಮಹತ್ಯೆಗೆ ಯತ್ನಿಸಿರೋದು. ತಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಸದ್ಯ ಅವರ ಆರೋಗ್ಯ ಯಾವ ರೀತಿ ಆಗಿದೆ, ಸುಧಾರಿಸಿದೆಯಾ, ಏನು ಎತ್ತ, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇದು ಸ್ಪಂದನ ಮೈಕ್ರೋ ಫೈನಾನ್ಸ್. ಇವರು ನಿರಂತರವಾಗಿ ಪ್ರತಿನಿತ್ಯವೂ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥ ಆರೋಪ ಕೇಳಿಬಂದಿದೆ. ಯಾರು ಈ ಸ್ಪಂದನ ಮೈಕ್ರೋ ಫೈನಾನ್ಸ್ ಅವರು, ಏನು ಕತೆ, ಇದೇ ಥರ ಎಷ್ಟು ಜನಕ್ಕೆ ಟಾರ್ಚರ್ ಮಾಡಿದ್ದಾರೆ, ಎಷ್ಟು ಕೊಟ್ಟಿದ್ರು, ಎಷ್ಟು ವಸೂಲಿ ಮಾಡಿದ್ದಾರೆ, ಎಷ್ಟು ಬಡ್ಡಿ ವಿಧಿಸಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೇನಾದರೂ ಇದೆಯಾ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಈಗ ಪೊಲೀಸರು ತನಿಖೆನ ನಡೆಸಬೇಕಾಗಿದೆ. ಬಂಡಿಗೆ ರಾಜೇಶ್ವರಿ ಸಂಗಾಪ ಮಾಡ್ರಿ ಸ್ಪಂದನ ಬ್ಯಾಂಕ್ ಅವ್ರು ಬಂದು ಜಿಗ್ಗಾಡಾಕೈತ್ರಿ. ವರ್ಷ ನೀ ತಾಯಿ ಊರ್ಲಪ್ಪ ಇನ್ಸೂರೆನ್ಸ್ ಬರ್ತೈತಿ, ನಾ ತಪ್ಪೋತಿ ರೊಕ್ಕ ಅನ್ನಕೈತ್ರಿ. ಇಲ್ರಿ ನಾ ತುಂಬ್ತಿರಿ ಬರ್ತೀರಿ ಅಂದ್ರೆ ಇಲ್ಲ, ಯಾಕಾಗೈತಿ, ಮುದುಕಿ ಆಗಿದ್ದಿ, ಬುದ್ಧಿ ಬಿಟ್ಟದಿ, ವಯಸ್ಸಾಗೈತಿ ಅಂದ್ರೆ ಊರ್ ಹಾಕೊಂಡ್ ತಾಯಿ ಇಲ್ಲ, ನಾವು ಸಾಯ್ತಿ ಊರ್ ಹಾಕೊಂಡ್ ನಿನ್ ಮಾಡಿ ಬಾಗಿಲು ಮುಂದ ಅನ್ನಕೈತ್ರಿ. ಇಲ್ಲ ಬರೋದಕ್ಕ ನೀನ್ ಜಗ್ಗ್ಯಾರ ಹಾಕೈತಿ, ಗಾಡಿ ಮ್ಯಾಗ ಕುಂಡ್ರ ನಡಿಯತ್ತ. ನಾನು ಸಣ್ಣ ಜಕ್ಕೊಂಡ್ ಆದರೂ ಹೋಗಾಕತ್ತಾನ. ನಾವ ಸಿಟ್ಟಿಗೇರಿ ತಿರುಗಿ ಕುಡಿದ್ರಿ. ಬಿಪಿ ಗುಳಿಗೆ, ಶುಗರ್ ಗುಳಿಗೆ. 2 ವರ್ಷದ ಐತ್ರಿ. ವರ್ಷ ಏನು 9 ಕಂತು ಅಷ್ಟೇ ಉಳ್ದೈತ್ರಿ. ತುಂಬಿ ಎಲ್ಲಾ ಕ್ಲೋಸ್ ಮಾಡ್ತೀವಿ ಅಂದಿದ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ಇದು ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಬೆಳಕಿಗೆ ಬರ್ತಾ ಇದೆ, ಈಗ ಬಾಗಲಕೋಟೆಯಲ್ಲೂ ಕೂಡ. ಸೊ ಈ ಮಹಿಳೆಗೆ ಏನು ಹೇಳ್ತಾರೆ, ಸತಿ ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಎಷ್ಟು ಸಾಲ ತಗೊಂಡಿದ್ರಂತೆ, ಎಷ್ಟು ಕಟ್ಟಿದಾರಂತೆ, ಏನೇನಾಗಿದೆ ಕತೆ? ನಿತ್ಯ ಖಂಡಿತ ಏನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮತ್ತು ರಬಕೈಬನಹಟ್ಟಿ ತಾಲೂಕಿನಲ್ಲಿ 1800ಕ್ಕೂ ಅಧಿಕ ಮೈಕ್ರೋ ಫೈನಾನ್ಸ್ ಕಂಪನಿಯ ಸಾಲವನ್ನ ತೆಗೆದುಕೊಂಡಿರ್ತಕ್ಕಂಥ ಮಹಿಳೆಯರ ಮೇಲೆ ನಿತ್ಯವೂ ಕಿರುಕುಳವನ್ನ ಮಾಡ್ತಿರುವಂತದ್ದು. ಮುಖ್ಯವಾಗಿ ಕಳೆದ 29ನೇ ತಾರೀಕಿನಂದು ನಡೆದಿರ್ತಕ್ಕಂಥ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಬಾಗಲಕೋಟೆ ಜಿಲ್ಲೆಯ ರಬಕೈಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದ ರಾಜೇಶ್ವರಿ ಎಂಬಾತ ಏನು 80,000 ಒಂದು ಹಣವನ್ನ ಪಡೆದಿರ್ತಾಳೆ. ಹಣವನ್ನ ಪಡೆದಿರ್ತಕ್ಕಂಥ ಮಹಿಳೆಯ ಮೇಲೆ ಕಿರುಕುಳವನ್ನ ಮಾಡ್ತಾರೆ. ಬೆಳಗ್ಗೆ ಹೋಗಿ ಮುಂಜಾನೆ ಸ್ನಾನ ಮಾಡುವಂತ ಸಮಯದಲ್ಲಿ ಆತಳನ್ನ ಹೊರಗೆ ಕರೆದುಕೊಂಡು ಬಂದು ಅವಳನ್ನ ಬೈಕ್ ಮೇಲೆ ಕೂಡಿಸಿ ಆ ಕಾಲುವೆ ಪಕ್ಕದಲ್ಲಿ ಬಿಟ್ಟು ಹೋಗಿ ನೀನು ಸಾಯಿ ಅಂತಕ್ಕಂಥ ಮಾತನ್ನ ಕೂಡ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದನೆಯನ್ನ ಮಾಡ್ತಾರೆ. ನಿಂದನೆ ಮಾಡಿರುವಂತ ಸಂದರ್ಭದಲ್ಲಿ ಆತ ಮಹಿಳೆ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಮನೆಯಲ್ಲಿರ್ತಕ್ಕಂಥ
ಮಾತ್ರೆಯನ್ನ ತೆಗೆದುಕೊಂಡು ಆತ್ಮಹತ್ಯೆಗೆ ಕೂಡ ಯತ್ನವಾಗತ್ತೆ. ಅದಾದ ಬಳಿಕ ಅವರ ಮಗ ಮತ್ತು ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜನರು ಆಕೆಯನ್ನ ಬಾಗಲಕೋಟೆಯ ಜಿಲ್ಲೆಯ ಜಮಖಂಡಿ ಆಸ್ಪತ್ರೆಯನ್ನ ಕೂಡ ದಾಖಲು ಮಾಡ್ತಾರೆ. ದಾಖಲು ಮಾಡಿದಂತ ಸಂದರ್ಭದಲ್ಲಿ ಇದು ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿತ್ಯ ಕಿರುಕುಳವನ್ನ ಮಾಡ್ತಿರುವಂತದ್ದು. ಈಗ ರಾಜೇಶ್ವರಿಯ ಪುತ್ರ ಈಗಾಗಲೇ ರಬಕೈ ಬನಟ್ಟಿಯ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣವನ್ನ ಕೂಡ ದಾಖಲು ಮಾಡಿರುವಂತದ್ದು. ಸದ್ಯ ರಾಜೇಶ್ವರಿಯ ಈಗಾಗಲೇ ಆರೋಗ್ಯದಲ್ಲಿ ಚೇತರಿಕೆಯಾಗಿರುವಂತದ್ದು. ಏನು ಕೇವಲ ಇನ್ನು 9 ಕಂತು ಅಂದ್ರೆ 2200 ಅಂತೆ ಕಂತು, ಆ ಕಂತನ್ನ ಒಂದು ವಾರ ಮಾತ್ರ ಅವಳು ತುಂಬಿದ್ ಬಿಟ್ಟಿದ್ರಿಂದ ಮತ್ತೆ ಈ ರೀತಿ ಕಿರುಕುಳ ಮಾಡ್ತಿರುವಂತದ್ದು. ಈಗಾಗಲೇ ಸೋನು ಎಂಬ ಮತ್ತು ಇನ್ನೊಬ್ಬ ಸಿಬ್ಬಂದಿಯ ಮೇಲೆ ಈಗಾಗಲೇ ಪ್ರಕರಣವನ್ನ ಕೂಡ ದಾಖಲು ಮಾಡಿರುವಂತದ್ದು. ಪ್ರಕರಣವನ್ನ ಓಕೆ, ಥ್ಯಾಂಕ್ ಯು ಗುರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.